ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು 7ನೇ ತರಗತಿ ವಿಜ್ಞಾನ ವಿಷಯದ ಘಟಕ ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು ಎಂಬ ಪಾಠದಲ್ಲಿನ ಚಟುವಟಿಕೆ 10.3 ಅನ್ನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ. ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದ್ರೆ, ನೈಕ್ರೋಮ್ ತಂತಿಯಲ್ಲಿ ಉಂಟಾಗುವ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮದ ಬಗ್ಗೆ ತಿಳಿಯುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ. ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದ್ರೆ, ಬ್ಯಾಟರಿ ಎಲಿಮಿನೇಟರ್, ವಿದ್ಯುತ್ ತಂತಿ, ನಿಕ್ರೋಮ್ ತಂತಿ, ಮರದ ಹಲಗೆ, ಕಬ್ಬಿಣದ ಮೊಳೆಗಳು. ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ. ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದ್ರೆ, ಚಿತ್ರ 10.10ರಲ್ಲಿ ತೋರಿಸಿದಂತೆ ಒಂದು ವಿದ್ಯುತ್ ಮಂಡಲವನ್ನ ರಚಿಸಬೇಕಾಗುತ್ತದೆ. ಇಲ್ಲಿ ನಾವು ವಿದ್ಯುತ್ ಕೋಶದ ಬದಲಾಗಿ ಬ್ಯಾಟರಿ ಎಲಿಮಿನೇಟರ್ ಅನ್ನ ಬಳಸಬೇಕಾಗುತ್ತದೆ. ಚಿತ್ರ 10.10ಅನ್ನ ಗಮನಿಸಿ, ಈ ರೀತಿಯಾಗಿ ನಾವು ವ್ಯವಸ್ಥೆಯನ್ನ ಮಾಡಬೇಕು. ಸುಮಾರು 10 ಸೆಂಟಿಮೀಟರ್ ಉದ್ದದ ಒಂದು ನೈಕ್ರೋಮ್ ತಂತಿಯನ್ನ ತೆಗೆದುಕೊಂಡು 2 ಮೊಳೆಗಳ ನಡುವೆ ಕಟ್ಟಬೇಕಾಗುತ್ತದೆ. ಒಂದು ವೇಳೆ ನೈಕ್ರೋಮ್ ತಂತಿಯನ್ನ ವಿದ್ಯುತ್ ಉಪಕರಣಗಳನ್ನು ದುರಸ್ತಿ ಮಾಡುವ ಅಂಗಡಿಯಿಂದ ಪಡೆಯಬಹುದು, ಅಥವಾ ತಾಪಕದ ಅನುಪಯುಕ್ತ ತಂತಿಯ ಸುರುಳಿಯನ್ನಾದರೂ ಬಳಸಬಹುದು. ಮೊದಲು ನಾವು ತಂತಿಯನ್ನ ಮುಟ್ಟಿ ನೋಡಬೇಕು. ಈಗ ಮಂಡಲದ ಒತ್ತುಗುಂಡಿಯನ್ನ ಸಂಪರ್ಕ ಸ್ಥಿತಿಗೆ ತಂದು ವಿದ್ಯುತ್ತನ್ನ ಈ ಮೂಲಕ ನಾವು ಹರಿಸಬೇಕು. ಕೆಲವು ಸೆಕೆಂಡ್ಗಳ ನಂತರ ತಂತಿಯನ್ನ ಮುಟ್ಟಿ ನೋಡಬೇಕು. ಮುಟ್ಟಿದಾಗ ಆಗುವ ಅನುಭವವನ್ನ ಗಮನಿಸಬೇಕು. ಚಟುವಟಿಕೆಯನ್ನ ನಾವೀಗ ನೋಡೋಣ. ಒಂದು ಮರದ ಹಲೆಗೆ 2 ಕಬ್ಬಿಣದ ಮೊಳೆಗಳನ್ನ ಸಿಕ್ಕಿಸಿರುವುದನ್ನ ನೀವಿಲ್ಲಿ ಕಾಣಬಹುದು. ಮಧ್ಯಭಾಗದಲ್ಲಿ ನೈಕ್ರೋಮ್ ತಂತಿಯನ್ನ ಅಳವಡಿಸಲಾಗಿದೆ. ಬ್ಯಾಟರಿ ಎಲಿಮಿನೇಟರ್ನ ಬಳಸಲಾಗಿದೆ. ಈಗ ನಾವು ಬ್ಯಾಟರಿ ಎಲಿಮಿನೇಟರ್ನಲ್ಲಿ ಒತ್ತುಗುಂಡಿಯನ್ನ ಒತ್ತಲಾಗಿದೆ. ವಿದ್ಯುತ್ ಪ್ರವಾಹ ನೈಕ್ರೋಮ್ ತಂತಿಯಲ್ಲಿ ಹರಿಯುತ್ತಿದೆ. ನೈಕ್ರೋಮ್ ತಂತಿಯ ಬಣ್ಣವನ್ನ ನೀವೀಗ ಗಮನಿಸಿ. ಕೆಂಪು ಬಣ್ಣಕ್ಕೆ ಬದಲಾಗುತ್ತಿರುವುದು ಕಾಣುತ್ತಿದೆ. ಕಾರಣ, ವಿದ್ಯುತ್ ಪ್ರವಾಹದಿಂದ ಉಷ್ಣವು ಉತ್ಪತ್ತಿಯಾಗಿ ನೈಕ್ರೋಮ್ ತಂತಿ ಬಿಸಿಯಾಗಿರುವುದರ ಪರಿಣಾಮ ಕೆಂಪು ಬಣ್ಣಕ್ಕೆ ಬದಲಾಗಿದೆ. ಈಗ ನೋಡಿ, ಕಪ್ಪು ಬಣ್ಣದಲ್ಲಿ ಇದೆ. ಒತ್ತುಗುಂಡಿಯನ್ನ ಸಂಪರ್ಕ ಸ್ಥಿತಿಗೆ ತಂದಾಗ ಬಿಸಿಯಾದ ತಕ್ಷಣ ನೈಕ್ರೋಮ್ ತಂತಿ ಕೆಂಪು ಬಣ್ಣಕ್ಕೆ ಬದಲಾಗುವುದನ್ನ ಗಮನಿಸಿ. ಈಗ ನೋಡಿ, ಕೆಂಪು ಬಣ್ಣಕ್ಕೆ ಬದಲಾಗಿದೆ, ಅಂದರೆ ಬಿಸಿಯಾಗಿದೆ. ನೈಕ್ರೋಮ್ ತಂತಿ ಉಷ್ಣವನ್ನ ಉತ್ಪತ್ತಿ ಮಾಡಿದೆ. ಒತ್ತುಗುಂಡಿಯನ್ನ ಸಂಪರ್ಕ ರಹಿತ ಸ್ಥಿತಿಗೆ ತಂದಾಗ ಮರಳಿ ಕಪ್ಪು ಬಣ್ಣಕ್ಕೆ ಬಂದಿರುವುದನ್ನ ನೀವಿಲ್ಲಿ ಕಾಣಬಹುದು. ಫಲಿತಾಂಶವನ್ನು ನಾವು ನೋಡೋದಾದ್ರೆ, ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ ಎಂದರೆ ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಅದು ಬಿಸಿಯಾಗುತ್ತದೆ. ಈ ವಿದ್ಯಮಾನವನ್ನ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ ಎಂದು ಕರೆಯುವರು. ಈ ಚಟುವಟಿಕೆಯಲ್ಲಿ ನೈಕ್ರೋಮ್ ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಕೆಲ ಸಮಯದ ನಂತರ ಅದು ಬಿಸಿಯಾಗುತ್ತದೆ. ಹಾಗಾಗಿ ಇದರಲ್ಲಿ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮವನ್ನು ನಾವು ನೋಡಬಹುದು. ಆತ್ಮೀಯರೇ, ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ ನಾನು ಮೋಹನ್ ಬಾಬು BS, ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ, ಮುದ್ದೇಬಿಹಾಳ ತಾಲೂಕು, ವಿಜಯಪುರ ಜಿಲ್ಲೆ. ಧನ್ಯವಾದಗಳು.